ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಫ್ರೆಂಡದು ಬರ್ಡೇ ಇದೆ. ನನ್ನ ಬೆಸ್ಟಿ ಅಂತಲೇ ಹೇಳ್ಬೋದು. ಬರ್ತ್ಡೇ ಇದೆ ಅವ್ರದ್ದು. ಅದಕ್ಕೆ ಹೋಗ್ಬಿಟ್ಟು ಕೇಕ್ ಕಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹೋಗ್ತಾ ಇದ್ದೀನಿ. ಏನಂದರೆ ಯಾವಾಗಲೂ ಅಷ್ಟೇ, ನನ್ನ ಬರ್ತ್ಡೇ ದಿನ ಯಾರು ವಿಶ್ ಮಾಡಿಲ್ಲ ಅಂದ್ರೂ ಅವ್ರು ಮಾತ್ರ 12 ಗಂಟೆ ರಾತ್ರಿಗೆ ಎದ್ದು ನನ್ನ ಬರ್ತ್ಡೇಗೆ ವಿಶ್ ಮಾಡ್ತಾರೆ. ಪ್ರತಿಯೊಂದರಲ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ನಾನು ಏನೇ ಮಾಡಲಿ ಅದಕ್ಕೆ ನನಗೆ ಏನಂತಾರೆ ಎಂಕರೇಜ್ ಮಾಡೋದು ಆಗಲಿ, ಒಂಥರ ಸಪೋರ್ಟಿವ್ ಅಂತಲೇ ಹೇಳ್ಬೋದು. ಅದರಿಂದ ತುಂಬ ಕ್ಲೋಸ್ ಆಗಿದ್ದೀವಿ. ನಾವು ಪರಿಚಯ ಆಗಿ ಒಂದು 3 ಇಯರ್ಸ್ ಅಷ್ಟೇ ಆಗಿದ್ದೆ. 3 ಇಯರ್ಸ 4 ಇಯರ್ಸ್ ಆಗಿರ್ಬೋದು ಅಷ್ಟೇ. ಆದ್ರೂ ಒಳ್ಳೆ ಹೆಂಗೆ ಅಂದರೆ, ಈ ಚಡ್ಡಿ ದೋಸ್ತು ಅಂತಾರಲ್ಲ, ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸ್ ಇದ್ದರೆ ಹೆಂಗೆ ನಮಗೆ ಸಪೋರ್ಟಾಗಿ ಕೇರಿಂಗ್ ಎಲ್ಲ ಮಾಡ್ತಾರೆ, ಸೇಮ್ ಅದೇ ಥರ ಅವರು ಅಷ್ಟೇ ನನಗೆ ಅಷ್ಟು ಕೇರಿಂಗ್ ಮಾಡ್ತಾರೆ. ನೋಡಿ, ನಾನು ಅವ್ರ ಬರ್ತಡೇ ನಿಜ ನಾನು ಜ್ಞಾಪಕನೇ ಇಟ್ಕೊಳ್ಳಲ್ಲ. ಅವರು ಇವಾಗ ಯಾರಾದರೂ ಸ್ಟೇಟಸ್ ಹಾಕಿರ್ತಾರಲ್ಲ, ಆ ಟೈಮಲ್ಲಿ ಗೊತ್ತಾಗಿ ವಿಶ್ ಮಾಡ್ತೀನಿ, ಆ ಥರ ನಾನು. ಆದರೆ ನೋಡಿ, ಅವ್ರು ಮಾತ್ರ ನನ್ನ ಬರ್ತಡೇಗೆ 12 ಗಂಟೆ ರಾತ್ರಿಗೆ ಕಾಲ್ ಮಾಡಿ ವಿಶ್ ಮಾಡಿ ಮಾತಾಡ್ತಾರೆ ನನ್ನ ಜೊತೆ. ಅದೊಂಥರ ತುಂಬ ಖುಷಿ ಆಗುತ್ತೆ ನನಗೆ, ಅವರು ಅಷ್ಟು ಕೇರಿಂಗ್ ಮಾಡೋದು ನನ್ನ. ಅದರಿಂದ ಸರಿ, ಅವ್ರು ಅಷ್ಟು ಮಾಡಬೇಕಾದ್ರೆ ನಾವು ಒಂದು ಸ್ವಲ್ಪ ಏನಾದರೂ ಮಾಡೋಣ ಅಂಥೇಳಿ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗು ಅವ್ರಿಗೆ ಗೊತ್ತಿಲ್ಲದೆ ಸರ್ಪ್ರೈಸಾಗಿ ಮನೆ ಹತ್ರ ಹೋಗ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಮಗಳಿಬ್ಬರೇ ಹೋಗ್ತಾ ಇದ್ದೀವಿ. ಬನ್ನಿ ಇಲ್ಲಿ. ನಾನು ನನ್ನ ಮಗಳಿಬ್ಬರು ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಕೇಕ್ ಕಟಿಂಗ್ ಮಾಡಿಸಿ ಬರ್ತೀವಿ. ಮಗಳು ರೆಡಿ ಆಗಿದ್ದಾಳೆ. ಅಂದರೆ ಅವರು ಡ್ಯೂಟಿ ಹೋಗ್ತಾರೆ, ಡ್ಯೂಟಿ ಹೋಗ್ತಾರೆ, ಮನೇಲಿ ಇರಲ್ಲ. ಡ್ಯೂಟಿಯಿಂದ ಇವಾಗ 7 ಗಂಟೆಗೆ ಬರೋದವರು. ಅದಕ್ಕೆ ಟೈಮು ಅಷ್ಟೇ, ಇವಾಗ 7 ಗಂಟೆ ಆಗ್ತಾಯಿದೆ. 7 ಗಂಟೆ ಆಗಿದೆ, ಇವಾಗ ಬಂದಿರ್ತಾರೆ ಡ್ಯೂಟಿಯಿಂದ. ಅದಕ್ಕೆ ಇವಾಗ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡಿಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ. ಬನ್ನಿ, ಯಾರು ನನ್ನ ಫ್ರೆಂಡು ಮತ್ತು ಎಲ್ಲಿರೋದಂತ ಅಲ್ಲಿ ಹೋದ್ಮೇಲೆ ನಿಮಗೆ ಡೀಟೇಲ್ಸಾಗಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಗೈಸ್, ಮನೆಗೆ ಬಂದ್ವಿ, ಮೇಲೆ ಹೋಗ್ತಾ ಇದ್ದೀನಿ. ಇವಾಗ ನೋಡೋಣ ಏನು ರಿಯಾಕ್ಷನ್ ಇರುತ್ತೆ ಅಂತ. ಇಲ್ಲೇ ಮನೆ ನೋಡಿ, ಇದೇ ಮನೆ. ಬೆಲ್ ಮಾಡೋ. ಬೀಗ ಹೊರಗಡೆನೇ ಬಿಟ್ಟಿದ್ದಾರೆ. ಹಾಯ್ ಹಾಯ್, ಸರ್ಪ್ರೈಸ್. ಎಲ್ಲಿ ರೆಡಿ ಆಗಿದ್ದೀರಾ? ಆಚೆ ಹೋಗ್ತಾ ಇದ್ವಿ ಮಮತಾ, ಈಗ ತಾನೆ. ಹೌದಾ, ಸರಿ. ನಿಮ್ಮ ನೋಡೋಕ್ಕೆ ಅಂತ ಬಂದ್ವಿ ನಾವು. ಡ್ಯೂಟಿಯಿಂದ ಬರೋದು ಲೇಟ್ ಅಲ್ವಾ, ಅದಕ್ಕೆ ಇವಾಗ ಬಂದೆ. ಥ್ಯಾಂಕ್ ಯು ಮಮತಾ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಬಾರೋ, ಪರಿಚಯ ಮಾಡ್ಕೊ ನಿಂದು. ಏನು ನಿನ್ನ ಹೆಸರು? ಗೌರವ್. ಹಾಂ, ಎಲ್ಲರಿಗೂ ಹೇಳೋ ಸಬ್ಸ್ಕ್ರೈಬ್ ಮಾಡು ಅಂತ ಹೇಳಿ. ಪರವಾಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೇಳು. ನಾಚಿಕೆ. ಗೈಸ್, ಇವರೇ ನನ್ನ ಫ್ರೆಂಡು. ಹಾಯ್. ಇಷ್ಟೊತ್ತು ಹೇಳಿದ್ನಲ್ವ, ಬರಬೇಕಾದ್ರೆ ನನ್ನ ಫ್ರೆಂಡದ ಬರ್ತಡೇ ಇದೆ ಅಂತ ಇವ್ರದ್ದೇನೆ ಕೇಕ್ ಕಟಿಂಗ್ ಮಾಡೋಣ ಅಂತ ಬಂದಿದ್ದಕ್ಕೆ. ಬರ್ತ್ಡೇ ಗರ್ಲ್. ಬೆಳಗಿಂದ ಏನೇನು ಗಿಫ್ಟ್ ಸಿಕ್ತು, ಎಷ್ಟು ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಡ್ರಿ? 4 ಕೇಕ್ ಕಟ್ ಮಾಡಿದ್ದೀನಿ ಮಮತಾ, ಬೆಳಿಗ್ಗೆಯಿಂದ ಕಟ್ ಮಾಡಿದ 5ನೇ ಕೇಕು. ಹೌದಾ? ಹಂಗೆ ಗಿಫ್ಟ್ಗಳು ಏನೇನು ಬಂದಿರೋ ತೋರಿಸ್ಬಿಡ್ರಿ. ನೋಡಿ, ಇದು ನನ್ನ ತಂಗಿ ಕೊಟ್ಟಿದ್ದು ಡೈಮಂಡ್ ರಿಂಗ್. ವಾವ್, ಚೆನ್ನಾಗಿದೆ. ಡೈಮಂಡ್ ರಿಂಗಾ? ಎಲ್ಲಿ ತಗೊಂಡಿದ್ದಕ್ಕ? ಇದು ಬೆಲ್ ರೋಡಲ್ಲಿ, ತನಿಷ್ಕಲ್ಲ. ಚೆನ್ನಾಗಿದೆ. ಇದು ನಮ್ಮ ಮಮ್ಮಿ ಕೊಟ್ಟಿದ್ದು. ನಿಮ್ಮ ಮಮ್ಮಿ ಕೊಟ್ಟಿದ್ದ? ಇದು ಗೋಲ್ಡ್ ರಿಂಗ್, ಚೆನ್ನಾಗಿದೆ. ಇದು ಚೆನ್ನಾಗಿದೆ.
ಏ ನೀವೇನು ಕೊಟ್ರಿ ನಿಮ್ಮ ಮಮ್ಮಿ ಗಿಫ್ಟು? ಓ ಒಂದು ಡೈಮಂಡ್ ನೀನು ಒಂದು ಗೋಲ್ಡ್ ನೀನು ಇಬ್ರು ಕೊಟ್ಟಿದ್ದಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಶ್ರುತಿ ಅಕ್ಕ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಯಾರಿಗೆ? ಇಲ್ಲ, ಫಸ್ಟ್ ಆಡಿಯನ್ಸ್. ಆಡಿಯನ್ಸ್ ಬಾ, ಪೋ ನಮ್ ಪ್ರಿಟಿ ಗರ್ಲ್ ಮಾತೇ ಆಡಲ್ಲ. ಫುಲ್ ಕಬಾಬ್. నువ్వు తినిపి మగ, నువ్వు తినిపి అట్లే. ತಿನ್ಸಮ್ಮ, ಕೇಕ್ ತಿನ್ಸಾಕದೈತೆ. ಥ್ಯಾಂಕ್ ಯು. ಬಾ ಮಮತಾ. నా మగ వీడేసి రైట్ చెయ్యా ఇరొక్క నిమిషం ಟವಲ್ ಇಟ್ಕೊಂಡ್ಬಿಡು. పట్టుకో ఫుల్ నేను కనిపించాల. ಮಮತಾ ಕೇಕ್ ನಮ್ಮಿಬ್ರು ಫೋಟೋ ತಗದಾಗ ಬರ್ಬೇಕು. ಹಾಕೊಳ್ಳೋಣ ಫೋಟೋ ಇವಾಗ ಜಸ್ಟ್ ಹಾಕೊಂಡ್ಬಿಡ್ಲಾ? ಹಾಕೊಳ್ಳಿ, ಗಿಫ್ಟ್ ಕೊಟ್ಟಿದ್ದಾರೆ ಹಾಕೊಂಬೇಕ್ತಾನೆ ನೀವು. ಈ ಕ್ರೀಮ್ ಅಂದ್ರೆ ಬೇಜಾರು. ಹ್ಯಾಪಿ ಬರ್ಡೇ ಅಕ್ಕ. ಥ್ಯಾಂಕ್ ಯು ಮಮತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸರ್ಪ್ರೈಸ್. ನನ್ನ ಪೆನ್ಸಿಲ್ ಹೇಳಿ ಗೈಸ್ ಬರ್ತಡೇ ಎಲ್ಲ ಮುಗ್ದಿದೆ. ಬಿರಿಯಾನಿ ಕೊಟ್ಟರು, ತಿಂದೆ ಹೊಟ್ಟೆ ತುಂಬ. ಇವಾಗ ಮನೆಗೆ ಹೋಗೋ ಟೈಮು. ಥ್ಯಾಂಕ್ ಯು ಮಮತಾ, ಬಂದು ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಚಿಕ್ಕ ಮಗು ನಾನು ಇಳಿಸಿ ಕೆಳಗಡೆ. 9 ಗಂಟೆ ಆಗ್ಬಿಟ್ಟಿದೆ ಗೈಸ್. ಇವಾಗ ಮನೆಗೆ ಹೋಗ್ಬೇಕು, ಇನ್ನು ಕತ್ಲಾಗ್ಬಿಡುತ್ತೆ ನಮ್ಮೂರಿಗೆ ಹೋಗ್ಬೇಕಂದ್ರೆ. ಅದರಿಂದ ಓಕೆ ಬಾಯ್. ಥ್ಯಾಂಕ್ ಯು. ಬಿರಿಯಾನಿ ಚೆನ್ನಾಗಿತ್ತು. ಬಿರಿಯಾನಿ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ದ ಸರ್ಪ್ರೈಸ್ ಮಮತಾ, ಥ್ಯಾಂಕ್ ಯು. ನೀವು ನನಗೆ ಸರ್ಪ್ರೈಸ್ ಮಾಡಿಲ್ಲ ಅಕ್ಕ. ನಾನು ಇವತ್ತೇ ಬಂದಿರೋದು ನಿಮ್ಮ ಮನೆಗೆ. ನೀವು ಎಷ್ಟೊಂದು ಸತಿ ಬಂದಿದ್ದೀರಾ, ನನಗೆ ಸರ್ಪ್ರೈಸ್ ಮಾಡಿದ್ದೀರಾ, ಖುಷಿ ಕೊಟ್ಟಿದ್ದೀರಾ, ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿದ್ದೀರಾ. ಇದಕ್ಕಿಂತ ಬೇಕಾ? ಥ್ಯಾಂಕ್ ಯು. ಯಾವಾಗ್ಲೂ ಹಿಂಗೆ ಇರೋಣ. ಓಕೆ 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 ಗಾಯ್ಸ್, ನೋಡೋದ್ರಲ್ವಾ ಬರ್ತ್ಡೇ ಸೆಲೆಬ್ರೇಷನ್ ಯಾವ ಥರ ಮಾಡಿದ್ವಿ ಅಂತ. ಮನೆಗೆ ಹೋಗೋ ಟೈಮ್ ಆಗಿದೆ, ಮನೆಗೆ ಹೋಗೋಣ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ನಾಳೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾಯ್ ಬಾಯ್ ಬಾಯ್. ನಿಮಗೂ ಬಾಯ್ ಬಾಯ್ ಬಾಯ್. ಬಾಯ್ ಗೈಸ್. ಬರ್ತಡೇ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಇಲ್ಲಿ ರೈಲ್ವೆ ಗೇಟ್ ಹಾಕಿದ್ರು. ಅದಕ್ಕೆ ಅಲ್ಲಿ ಸ್ವಲ್ಪ ನಿಂತ್ಕೊಂಡ್ವಿ. ರೈಲ್ ಹೋಗ್ಬೇಕಾದ್ರೆ ನನ್ನ ಮಗಳಿಗೆ ರೈಲ್ ಅಂದರೆ ಇಷ್ಟ, ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಸುಮ್ಮನೆ ಹಂಗೆ ಒಂದು ರೈಲ್ ಹೋಗ್ತಿರೋದು. ಮತ್ತು ಬರ್ತಡೇ ಎಲ್ಲ ಚೆನ್ನಾಗಾಯಿತು, ಅವ್ರಿಗೂ ಅಷ್ಟೇ ತುಂಬ ಖುಷಿ ಆಯಿತು. ನಾನು ಹೋಗಿ ಕೇಕ್ ಕಟಿಂಗ್ ಮಾಡಿದ್ದು ಅವ್ರಿಗೊಂಥರ ಸರ್ಪ್ರೈಸು ಅಂತ. ಈ ಸಣ್ಣ ಪುಟ್ಟ ಖುಷಿನೇ ಒಂಥರ ಖುಷಿ ಅನ್ಸುತ್ತಲ್ವ. ಮತ್ತು ಇದು ನೆಕ್ಸ್ಟ್ ಡೇ ನಾನು ಒಂದು ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ. ನನ್ನ ಫ್ರೆಂಡದೇ ಬೋಟಿಕ್ಕಿದೆ ಸಿಂಗನಾಯಕನಹಳ್ಳಿಯಲ್ಲಿ, ಅಲ್ಲಿ ಕೊಟ್ಟಿದ್ದೆ. ಬ್ಲೌಸ್ನ ಸ್ಟಿಚ್ ಮಾಡಿದ್ದಾಗಿತ್ತು, ಅದಕ್ಕೆ ಎತ್ಕೊಬರೋಣ ಅಂತ ಹೋಗಿದ್ದೆ. ಅಲ್ಲೇ ಒಂದು ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊತಿದ್ದೀನಿ. ಇಲ್ಲಿ ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು, ಮತ್ತು ಬ್ಲೌಸು, ಗೌನು ಎಲ್ಲ ಥರ ಬಟ್ಟೆನೂ ಸ್ಟಿಚಿಂಗ್ ಮಾಡ್ತಾರೆ. ಇದು ನೋಡಿ ಗೌನ್ ಸ್ಟಿಚ್ ಮಾಡಿದ್ರು. ನಾನು ಸ್ಟಿಚ್ ಮಾಡಿಸಿದ್ದಲ್ಲ, ಅದು ಅವರೇ ಸ್ಟಿಚ್ ಮಾಡಿ ರೆಡಿಮೇಡ್ ಥರ ಅವಳೇ ಸೇಲು ಮಾಡ್ತಾಳೆ ಈ ಥರ ಗೌನ್ಸ್ ಎಲ್ಲನೂ. ಅದರಲ್ಲಿ ಇದು ನೋಡಿದೆ, ಒಂದು ಚೆನ್ನಾಗಿತ್ತು, ಅದಕ್ಕೆ ನನ್ನ ಮಗಳಿಗೆ ಹಾಕಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನೀವು ಅದನ್ನು ಪರ್ಚೇಸ್ ಸಹ ಮಾಡ್ಬೋದು. ಮತ್ತು ಬಿಗ್ ಮಾರ್ಕೆಟ್ಗೆ ಹೋದೆ. ಬಿಗ್ ಮಾರ್ಕೆಟಲ್ಲಿ ಆಫರ್ಸ್ ಅಂತ ಅಂದ್ಬಿಟ್ಟು ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟಿದ್ರು, ಆಫರ್ಸ್ ಇದೆ ಅಂತ ಹೇಳ್ಬಿಟ್ಟು. ಸರಿ ಹಂಗೆ ನೋಡ್ಕೊಬರೋಣ ಏನೇನು ಆಫರ್ಸ್ ಇದೆ ಅಂತ ಹೋಗಿದ್ದೆ.
ನೋಡಿದ್ರೆ ಎಂಥದ್ದು ಇಲ್ಲ. ಟೊಮೆಟೊ ಎಲ್ಲನೂ 9 ರೂಪಾಯಿ kg ಅಂತೆಲ್ಲನೂ ಪಾಂಪ್ಲೆಟ್ಸ್ ಕೊಟ್ಟಿದ್ರು. ನೋಡಿದ್ರೆ ಅಲ್ಲಿ ಹೋದ್ರೆ 25 ರೂಪಾಯಿ ಇದೆ kg, ಕಮ್ಮಿ ಏನೂ ಇಲ್ಲ. ಆಮೇಲೆ ಸರಿ ಅಂತ ನನಗೇನು ಅಲ್ಲಿ ತಗೋಬೇಕು ಅಂತ ಅನಿಸಿಲ್ಲ, ಯಾಕಂದರೆ ಆಫರ್ ಏನೂ ಇಲ್ಲ, ಸುಮ್ಮನೆ ಏನಕ್ಕೆ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಬರೀ ತಕ್ಷಣಕ್ಕೆ ಏನು ಬೇಕೋ ಟೊಮೆಟೊ ಬೇಕಾಗಿತ್ತು ಮನೆಗೆ. ಆ ಟೊಮೆಟೊ ತೊಗೊಂಡೆ. ಒಂದು ಸ್ವಲ್ಪ ನನ್ನ ಮಗಳು ತಿಂಡಿ ಬೇಕು ಅಂತಂದು ಅವಳಿಗೆ ಏನು ಬೇಕೋ ಅದು ಮಾತ್ರ ತಿಂಡಿ, ಮತ್ತು ಅವಳೇನೋ ಬ್ರೇಸ್ಲೆಟು ಅದು ಇದು ಏನೇನೋ ತೊಗೊಂಡ್ಲು, ಅಷ್ಟೇ ಮಾತ್ರ ತೊಗೊಂಡಿದ್ದಷ್ಟೇ, ಜಾಸ್ತಿ ಏನೂ ತೊಗೊಂಡಿಲ್ಲ. ಏನಂದರೆ ಒಂದು 350 ಅನ್ಕೋತೀನಿ, ಅಷ್ಟೇ ತೊಗೊಂಡಿದ್ದು, ಬೇರೆ ಇನ್ನೇನು ತೊಗೊಂಡಿಲ್ಲ ನಾವು ಅವತ್ತು. ಆದರೆ ನೋಡಿದೆ ಆಫರ್ಸ್ ಇದ್ದಾವೆ ಅಂತ ಹೇಳಿದ್ದಕ್ಕೆ ಹೋಗಿದ್ದು ನಾವು. ಇಲ್ಲ ನನಗೇನು ಮನೆಗೆ ತೊಗೊಳ್ಳಬೇಕು ಅನ್ನೋದು ಏನೂ ಇರಲಿಲ್ಲ, ಆಲ್ಮೋಸ್ಟ್ ಎಲ್ಲ ಇತ್ತು ಮನೆಯಲ್ಲೇ, ಇನ್ನೇನು ತೊಗೊಳ್ಳೋದಿರಲಿಲ್ಲ. ಆಫರ್ಸು ನೋಡ್ಕೊಬರೋಣ ಅಂತ ಹೋಗಿದ್ದು, ಎಂಥ ಆಫರ್ಸು ಇಲ್ಲ, ಸುಮ್ಮನೆ ಆಫರ್ಸ್ ಅಂದ್ಕೊಂಡು ಹೋಗಿದ್ದೆ ಅಷ್ಟೇ. ಮತ್ತು ಹಾಗೆ ಸ್ವಲ್ಪ ನೋಡಿದೆ ಏನಾದರೂ ಹೊಸ ಥರ ಏನಾದರೂ ಇದೆಯೇನೋ ಅಂತೆಲ್ಲ ನೋಡ್ಕೊಂಡು ಬಂದೆ. ಇದ್ದಾವೆ ಹೊಸ ಐಟಮ್ಸ್ ಎಲ್ಲ ಇದ್ದಾವೆ, ಬಟ್ ಯಾವಾಗಲೂ ಹೋದಾಗೆಲ್ಲನೂ ಹೊಸದು ತರ್ತಾರೆ. ಈ ಥರ ಐಟಮ್ಸ್ ಇಲ್ಲಿ ಸಿಗಲ್ಲ ಅನ್ನೋದಿಲ್ಲ ಗೈಸ್, ಎಲ್ಲ ಥರ ಐಟಮ್ಸು ಸಿಗುತ್ತೆ ಇಲ್ಲಿ ಬಿಗ್ ಮಾರ್ಕೆಟಲ್ಲಿ. ನಮ್ಗೆ ಏನೇ ಬೇಕು ಅಂದರೂ ಬೇರೆ ಬೇರೆ ಶಾಪ್ಗೆ ಹೋಗಿ ಅದನ್ನು ಹುಡುಕ್ಬೇಕು ಅನ್ನೋದು ಏನಿಲ್ಲ, ಎಲ್ಲ ಥರ ಐಟಮ್ ಇಲ್ಲೇ ಸಿಕ್ಬಿಡುತ್ತೆ ನಮಗೆ, ಆರಾಮಾಗಿ ಹೋಗಿ ತೊಗೊಂಡು ಬರ್ಬೋದು. ಆದರೆ ನನಗೇನೂ ತೊಗೊಬೇಕು ಅನ್ನಿಸ್ತಾ ಇರಲಿಲ್ಲ, ಅದಕ್ಕೆ ನಾನೇನು ಅಷ್ಟೊಂದೇನು ಶಾಪಿಂಗ್ ಮಾಡಲಿಲ್ಲ. ಯಾಕಂದರೆ ಇವಾಗ ಶಾಪಿಂಗ್ ಸ್ವಲ್ಪ ಕಮ್ಮಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರೂ ಸಜೆಸ್ಟ್ ಮಾಡ್ತಾಯಿದ್ದೀರಾ ಶಾಪಿಂಗ್ ಜಾಸ್ತಿ ಮಾಡಬೇಡ, ಸೇವಿಂಗ್ಸ್ ಮಾಡು ಅಂತ. ಅದಕ್ಕೆ ನಾನು ಸುಮ್ಮನೆ ಶಾಪಿಂಗ್ ಮಾಡೋದೇನಕ್ಕೆ ಅಂತೇಳಿ ನಾನು ಆಲ್ಮೋಸ್ಟ್ ಸ್ವಲ್ಪ ಸೇವಿಂಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ಅವತ್ತು ಅಲ್ಲಿ ಹೋಗಿ ಅಷ್ಟು ಪರ್ಚೇಸ್ ಮಾಡಿದ್ದಷ್ಟೇ ಗೈಸ್, ಇನ್ನೇನೂ ಇಲ್ಲ. ಈ ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಿಗ್ ಮಾರ್ಕೆಟಲ್ಲೇ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಗೊತ್ತಲ್ವಾ, ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲಿಂದ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವ್ಲಾಗು, ಡೈಲಿ ಏನಾದರೂ ಒಂದು ವೀಡಿಯೋಸ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾನೇ ಇರ್ತೀನಿ. ತುಂಬ ದಿನ ಆಗಿತ್ತು, ನನಗೂ ಸ್ವಲ್ಪ ಯಾಕೋ ಬೇಜಾರಾಯಿತು, ಇಷ್ಟು ದಿನ ಆದರೂ ವೀಡಿಯೋಸ್ ಮಾಡ್ತಾನೇ ಇಲ್ಲ. ಆಮೇಲೆ ಸಬ್ಸ್ಕ್ರೈಬರ್ಸ್ ಎಲ್ಲನೂ ನಾನು ವೀಡಿಯೋ ಮಾಡಲ್ಲ ಅಂತ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಅದರಿಂದ ಇನ್ಮೇಲಿಂದ ಡೈಲಿ ವ್ಲಾಗ್ ಮಾಡ್ತಾನೆ ಇರ್ತೀನಿ, ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನೀವು ನೋಡ್ತಾ ಇರಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡೋಕ್ಕೆ ಹೇಳಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇರಬೇಕು, ಅದರಿಂದ ಕೇಳ್ಕೊತಾ ಇದ್ದೀನಿ. ಓಕೆ, ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಎಸತಿ ಕೇಳ್ತೀನಿ ಅಂತ ಬೈಕೊಂಬೇಡಿ, ನಾನು ಯಾವಾಗಲೂ ಕೇಳ್ತಾನೆ ಇರಬೇಕು. ಇಲ್ಲಾಂದರೆ ನಾನು ಕೇಳಿಲ್ಲ ಅಂದರೆ ನೀವೊಂದು ಲೈಕ್ ಸಹ ಮಾಡಲ್ಲ, ಸುಮ್ಮನೆ ವೀಡಿಯೋಸ್ ನೋಡ್ತಾ ಇರ್ತೀರ, ಒಂದು ಲೈಕು ಮಾಡಲ್ಲ, ಅದರಿಂದ ಕೇಳ್ತಾ ಇದ್ದೀನಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.